ನಮ್ಮ ಬದುಕಿನ ರೀತಿ ಹೇಗಿರಬೇಕು ಅಂತ ಈ ಪುಟ್ಟ ಹಕ್ಕಿ ಕಲಿಸುತ್ತೆ. ಅದಕ್ಕೋಸ್ಕರ ನಾವೊಂದು ಸಣ್ಣ ಕಥೆಯನ್ನು ನೋಡೋಣ. ಅದೊಂದು ಹಣ್ಣಿನ ಮರ. ಅಲ್ಲಿ ಒಂದು ತಾಯಿ ಹಕ್ಕಿ, ಅದಕ್ಕೆ ಒಂದು ಪುಟ್ಟ ಮರಿ. ಅದಾಗ ಕಣ್ಣು ತೆರೆದಿದೆ. ಬೆಚ್ಚನೆಯ ಗೂಡಿನಲ್ಲಿದ್ದೆ ವಿಶಾಲ ಜಗವನ್ನು ಸಂತಸದಿಂದ ನೋಡ್ತಾ ಇದೆ. ತಾಯಿ ಹಕ್ಕಿ ಮರಿಗೆ ಆಹಾರ ತರಲೆಂದು ಹೊರಗೆ ಹೋಗಿದೆ. ಈ ಸಮಯವನ್ನು ನೋಡಿ ಒಬ್ಬ ಮನುಷ್ಯ ಆ ಮರನ ಏರ್ತಾನೆ. ಆ ಹಕ್ಕಿ ಮರಿನ ಗೂಡಿನಿಂದ ಹೊರಗಿಳಿದು ಕಿಸೆಗೆ ಹಾಕಿಕೊಂಡು ಕೆಳಗಿಳಿತಾನೆ. ತಾಯಿ ಹಕ್ಕಿ ಮರಿಗೆ ಆಹಾರ ತೆಗೆದುಕೊಂಡು ಬರುತ್ತೆ. ಬರಿದಾದ ಗೂಡನ್ನು ನೋಡಿ ಗಾಬರಿಯಾಗುತ್ತೆ. ಅಷ್ಟರಲ್ಲಿ ಆ ಮನುಷ್ಯನ ಕಿಸೆಯಲ್ಲಿದ್ದ ಮರಿ ಪ್ರಾಣ ಸಂಕಟದಿಂದ ಕರುಳು ಕಿತ್ತು ಬರುವಂತೆ ಕಿರುಚುತ್ತೆ. ತಕ್ಷಣ ನಿಷ್ಕರುಣಿಯಾದ ಮನುಷ್ಯ ಆ ಮರಿಯ ಕತ್ತನ್ನು ಹಿಸುಕಿ ಹಾಕ್ತಾನೆ. ದೇವರು, ಧರ್ಮ, ನೀತಿಶಾಸ್ತ್ರ ಮೇಲೆ ನೂರಾರು ಗ್ರಂಥಗಳ ಬರೆದು ಸ್ವರ್ಗದ ಕನಸು ಕಾಣುವ ಮನುಷ್ಯ ಒಂದು ಪುಟ್ಟ ಗುಬ್ಬಿಯ ಭಾವನೆಯನ್ನು ಅರಿಯದೆ ಹೋದ. ತಾಯಿ ಹಕ್ಕಿ ಗೂಡಿನಲ್ಲಿ ಅತ್ತಿತ್ತ ಓಡಾಡಿ ತನ್ನ ಮೋಹದ ಮರಿಯ ಹೆಜ್ಜೆಗಳಿಗಾಗಿ ಹುಡುಕಾಡ್ತದೆ. ಒಂದೆರಡು ಹನಿ ಕಣ್ಣೀರು ಉದುರಿಸಿ ಮರದ ಮೇಲೆ ಹೋಗಿ ಮೌನವಾಗಿ ಕುಳಿತಿರುತ್ತೆ. 10 ನಿಮಿಷಗಳ ನಂತರ ತನ್ನ ಬಂಧುಗಳು ಹಾಡುವುದನ್ನು ನೋಡುತ್ತೆ. ಅವುಗಳೊಂದಿಗೆ ಕೂಡಿ ತಾನು ಹಾಡಿನಲಿಯುತ್ತೆ. ಅಲ್ಲಿಯೇ ಇದ್ದ ವೃಕ್ಷರಾಜ ಆಶ್ಚರ್ಯದಿಂದ ಕೇಳ್ತಾನೆ, ಇದೀಗ ನೀನು ನಿನ್ನ ಮುದ್ದಿನ ಮರಿಯನ್ನ ಕಳೆದುಕೊಂಡಿರುವೆ. ಆಗ್ಲೇ ನೀನು ಅದನ್ನೆಲ್ಲ ಮರೆತು ಹಾಡುತ್ತಿರುವೆಯಲ್ಲ, ಹೇಗೆ ಎಂದು ಅದಕ್ಕೆ ಹಕ್ಕಿ ಹೇಳುತ್ತೆ, ವೃಕ್ಷರಾಜನೇ, ನಾವು ಈ ಜಗತ್ತಿನಲ್ಲಿ ಸಂತಸದಿಂದ ಬದುಕಲು ಬಂದವರೇ ವಿನಃ ಅಳಲು ಬಂದವರಲ್ಲ. ನಮಗೆ ರೆಕ್ಕೆಗಳಿರುವವರೆಗೆ ನಾವು ಅನಂತ ಆಕಾಶದಲ್ಲಿ ಹಾಡ್ತೇವೆ. ಕಂಠ ಇರುವವರೆಗೆ ಸುಮಧುರ ಗೀತೆಗಳನ್ನು ಹಾಡ್ತೇವೆ. ಅದು ನಮ್ಮ ಆನಂದ ಬದುಕಿನ ರೀತಿ.